ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ಕು ಯೂಟ್ಯೂಬ್. ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಟ್ವಿಟ್ಟರ್ ಇದೆ, ವಾಟ್ಸಪ್ ಇದೆ. ಈ ಥರ ತುಂಬ ಕನೆಕ್ಟಿಂಗ್ ಮೀಡಿಯಾಗಳ ಜೊತೆ ನಾವು ದಿನ ಬದುಕ್ತಾ ಇದ್ದೀವಿ. ಮುಖ್ಯವಾದದ್ದು ಒಂದರಲ್ಲಿ ಯೂಟ್ಯೂಬ್. ಫ್ರೆಂಡ್ಸ್, ಈ ಬೇರೆ ಎಲ್ಲ ಆ್ಯಪ್ಸ್ಗಿಂತಲೂ ನಾವು ಕಂಪೇರ್ ಮಾಡಿದಾಗ ಯೂಟ್ಯೂಬಲ್ಲಿ ತುಂಬ ಮನಿನ ಅರ್ನ್ ಮಾಡ್ಬೋದು. ಗೂಗಲ್ ಕಡೆಯಿಂದನೇ ನಮ್ಮ ಅಕೌಂಟ್ಗೆ ನಾವು ಸಕ್ಸಸ್ಫುಲ್ ಯೂಟ್ಯೂಬರ್ ಆದಾಗ ನಮಗೆ ಅಮೌಂಟು ನಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬೀಳುವಂತಹ ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಆಗಿದೆ. ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ ತುಂಬ ಅಂದರೆ ತುಂಬ ಕಮ್ಮಿ ಇದ್ದಾರೆ. ಯಾಕೆ ಅಂತ ರೀಸನ್ಸ್ ತಿಳ್ಕೊಳ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಫ್ರೆಂಡ್ಸ್, ಯೂಟ್ಯೂಬ್ ಅನ್ನೋದು ಒಂದು ನಮ್ಮ ಕಲೆ, ನಮ್ಮ ಪ್ರತಿಭೆ ಏನಿದೆ ಅದನ್ನ ನಮ್ಮ ಹತ್ರ ಏನೇ ಸ್ಪೆಷಾಲಿಟಿ ಇರಲಿ, ಅದು ಡ್ಯಾನ್ಸು, ಹಾಡು, ಸಿಂಗಿಂಗು, ಒಬ್ಬರನ್ನ ಮಿಮಿಕ್ರಿ ಮಾಡೋದು, ನಿಮ್ಗೇನೋ ಎಡಿಟಿಂಗ್ ಸ್ಕಿಲ್ಸ್ ಇದೆ, ಡಿಫ್ರೆಂಟ್ ನಿಮ್ಮ ಹತ್ರ ಏನೇ ಸ್ಪೆಷಲ್ ಟ್ಯಾಲೆಂಟ್ಸ್ ಇದ್ರೂ ಸಹ ನೀವು ಅದನ್ನ ಅಪ್ಲೋಡ್ ಮಾಡಿದ್ರೆ ನೀವು ಅದಕ್ಕೆ ಯಾರಿಗೂ ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ಯಾರ ಹತ್ರನೂ ರೆಕಮೆಂಡ್ ತಗೊಂಡು ಹೋಗ್ಬೇಕಾಗಿಲ್ಲ, ಏನೂ ಇಲ್ಲ. ನಿಮ್ಮ ಹತ್ರ ಏನಿದೆಯೋ ಅದೇ ಫೋನಲ್ಲಿ ನೀವು ಶೂಟ್ ಮಾಡಿ, ಒಂಚೂರು ವಿಡಿಯೋ ಕ್ವಾಲಿಟಿನ ಮೇಂಟೈನ್ ಮಾಡಿ, ಒಂಚೂರು ಆಡಿಯೋ ಕ್ವಾಲಿಟಿನ ಮೇಂಟೈನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಲ್ಮೋಸ್ಟ್ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಈಸಿಯಾಗಿ ಅರ್ನ್ ಮಾಡ್ಬೋದಾಗಿದೆ. ಒಂಚೂರು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಈಗ ಯೂಟ್ಯೂಬರ್ಸ್ ಹೇಗೆಲ್ಲ ಕ್ಲಿಕ್ ಆಗಿದಾರಪ್ಪ ಅಂದರೆ, ತೆಲುಗು ಯೂಟ್ಯೂಬರ್ ಒಬ್ರು, ಅವರು ತಮ್ಮ PU ಮುಗಿದ್ಮೇಲೆ ಜಾಬ್ನ ಸರ್ಚ್ ಮಾಡ್ತಾ ಜಾಬ್ ಸಿಗದೆ ಇರೋದಕ್ಕೆ ನಾನು ಏನ್ ಮಾಡ್ಲಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಆದಾಗ ಅವರೊಂದು ಬಸ್ನಲ್ಲಿ ರೂಮಿಂದ ಹೊರಟಾಗ ಅವ್ರಿಗೆ ಸೋನ್ ಪಪಡಿ ಮಾರೋರು ಸಿಗ್ತಾರೆ, ಬೀದಿ ಬದಿ ವ್ಯಾಪಾರಿಗಳು ಸಿಗ್ತಾರೆ, ಚಪ್ಪಲಿ ಹೊಲಿಯೋರು, ಭಿಕ್ಷೆ ಬೇಡೋರು. ಈ ತರ ತನ್ನ ಜರ್ನಿ ಸ್ಟಾರ್ಟ್ ಮಾಡ್ದಾಗ್ಲಿಂದ ಒಂದು ಪ್ಲೇಸ್ಗೆ ರೀಚ್ ಆಗೋವರೆಗೂ ನೂರಾರು ಜನದ ಬಿಸ್ನೆಸ್ಗಳನ್ನ ಅವನು ನೋಡ್ತಾ ಹೋಗ್ತಾನೆ. ಅವನು ಥಿಂಕ್ ಮಾಡ್ತಾನೆ, ಪ್ರತಿಯೊಂದು ಬಿಸ್ನೆಸ್ ಹೇಗೆ ನಾನು ತೋರಿಸ್ಬೋದು ಜನರಿಗೆ ಅಂತ ಹೇಳಿ. ಕಡೆಗೆ ಅವ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿ ಮನೆಗೆ ಬರ್ಬೇಕಾದ್ರೆ ಅವನ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ತುಂಬಾ ಜನ ನಂತರನೇ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇರ್ತಾರೆ, ಜಾಬ್ಸ್ ಆಗ್ತಾ ಇರಲ್ಲ, ಏನ್ ಮಾಡೋದು ಅಂತ ಹೇಳಿ ತಾನು ಯಾವ್ಯಾವ ಬಿಸ್ನೆಸ್ ಥಿಂಗ್ಸ್ ನೋಡ್ಕೊಂಡು ಹೋಗಿದ್ನೋ ಪ್ರತಿಯೊಬ್ಬರನ್ನ ನಾನು ಹೋಗಿ ರೀಚ್ ಮಾಡೋದು, ಅವ್ರ ಹತ್ರ ಮಾತಾಡಿ ತಮ್ಮ ಲಾಭ ಏನಿದೆ, ದಿನಕ್ಕೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾನೆ ತನ್ನ ಫ್ರೀ ಟೈಮಲ್ಲಿ. ಮುಂದೊಂದು ದಿನ ಅವನು, ನಾವು ಈಸಿಯಾಗಿ ನೋಡಿದಾಗ ಒಂದು ಸೋನ್ ಪಪಡಿ ಮಾರೋನ್ ಇರ್ಬೋದು, ಭಿಕ್ಷೆ ಬೇಡವರು, ಪಾನಿಪುರಿ ಅಂಗಡಿಯವರು, ಬೇಲ್ಪುರಿ, A to Z ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಹತ್ರ, ಅಂದ್ರೆ ಲೋಕಲ್ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಹ ವಿಸಿಟ್ ಮಾಡಿ 150 ವಿಡಿಯೋಸ್ ಮಾಡ್ತಾನೆ ಅವನು. ಇದಕ್ಕೇನು ಖರ್ಚು ಮಾಡಲ್ಲ, ಅವನ ಹತ್ರ ಇರೋ ಫೋನಲ್ಲೇ ಮಾಡ್ತಾನೆ. ಒಂಚೂರು ಆಡಿಯೋ ಕ್ವಾಲಿಟಿ ಮತ್ತೆ ಲೈಟ್ ಆಗಿ ಎಡಿಟಿಂಗ್ ಯೂಸ್ ಮಾಡಿಕೊಂಡು. ಫ್ರೆಂಡ್ಸ್, ಇವತ್ತು ಹೈದರಾಬಾದಲ್ಲಿ 3 ಬಿಸ್ನೆಸ್ ಸೆಂಟರ್ಸ್ ನ ಅವನು ಓಪನ್ ಮಾಡಿದ್ದಾನೆ. ಅಂದ್ರೆ ಬಿಸ್ನೆಸ್ ನ ಹೇಗೆ ಮಾಡಬೇಕು, ಹೇಗೆ ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಒಬ್ಬ ಸೋನ್ ಪಪಡಿ ಮಾರೋನ ಹತ್ರ ಹೋಗಿ ಮಾತಾಡಿದಾಗ ಅವನು ಹೇಳ್ತಾನೆ, ಹಿಂದಿ ಅವನು, ಸರ್ ನಾನೊಂದು ದಿನಕ್ಕೆ 150 ಜನಕ್ಕೆ ಸೋನ್ ಪಪಡಿನ ಸೇಲ್ ಮಾಡ್ತೀನಿ ಅಂತ. ಹೌದಾ, ಹಾಗಾದ್ರೆ ನಿಮ್ಮಲ್ಲಿ ಮಿನಿಮಮ್ ಪ್ರೈಸ್ ಎಷ್ಟು, ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು ಅಂತ ಕೇಳ್ತಾನೆ. ಸೋನ್ ಪಪಡಿ ಅವನು 120 ಜನ ಅಂತ 30 to 45 rupees ಅಂತಾನೆ. ಆಗ ಮಿನಿಮಮ್ ಒಂದು 30 rupees ಇಟ್ಕೊಂಡು 100 ಜನಕ್ಕೆ ಕಂಪೇರ್ ಮಾಡಿದಾಗ ಅವನು 30 into 100 3,000 ರೂಪಾಯಿ ಆಗುತ್ತೆ. ಒಂದು ತಿಂಗಳಿಗೆ ಅವನ ಇನ್ಕಮ್ 90,000 ರೂಪಾಯಿ ಇರುತ್ತೆ. ಅವನು ಟ್ರಾವೆಲಿಂಗು ಎಲ್ಲ ಖರ್ಚುಗಳನ್ನ ಕಳೆದು ಸೋನ್ ಪಪಡಿ ಮಾರೋ ಒಬ್ಬ ಹಿಂದಿ ಹುಡುಗ ಹೈದರಾಬಾದ್ನಲ್ಲಿ 60,000 ರೂಪಾಯಿ ದುಡಿತಾನೆ. ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ತುಂಬಾ ಸಿಂಪಲ್ ಥಿಂಗ್ಸ್ ಇವು, ನೋಡ್ತೀವಿ, ಪಾಸ್ ಆಗ್ತಾ ಇರ್ತೀವಿ ರೋಡಲ್ಲಿ. ಇದೇ ತರ ಬಿಸ್ನೆಸ್ ಮ್ಯಾನ್ಗಳನ್ನ ತುಂಬಾ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರ್ನ, ಬೀದಿ ಬದಿ ಹೋಟೆಲ್ ಅವ್ರನ್ನ ಎಲ್ಲರನ್ನ ರೀಚ್ ಮಾಡ್ತಾನೆ. ಅವರು ಎಷ್ಟು ಇನ್ಕಮ್ ಇದೆ ಎಲ್ಲಾನ ತಿಳ್ಕೊಳ್ತಾನೆ. 150 ಜನರ ಜೊತೆ ಮಾತಾಡ್ತಾನೆ. ಇವತ್ತು 3 ಬಿಸ್ನೆಸ್ ಸೆಂಟರ್ಸ್ ನ ಓಪನ್ ಮಾಡೋನೆ. ಎಲ್ಲ ಯೂಟ್ಯೂಬ್ ಇಂದಾನೇ ಅವ್ನು ದುಡ್ಡು ಮಾಡಿದ್ದು, ಯೂಟ್ಯೂಬ್ ಇಂದಾನೇ ದುಡ್ಡು ಬಂದಿದ್ದು. ಯೂಟ್ಯೂಬ್ ಅಲ್ಲಿ ತುಂಬಾ ದುಡ್ಡಿದೆ. ನಿಮ್ಮ ಹತ್ರ ಏನೇ ಟ್ಯಾಲೆಂಟ್ ಇರಲಿ, ಅದು ನೀವು ಮುಕ್ತವಾಗಿ ಅದನ್ನ ಆಡ್ ಮಾಡ್ಬೋದು. ತುಂಬಾ ಈಸಿಯಾಗೂ ಸಹ ಚಾನಲ್ ನ ಓಪನ್ ಮಾಡ್ಕೋಬಹುದು. ಎಲ್ಲ ಸೆಟ್ಟಿಂಗ್ಸು, ಇದಕ್ಕೇನು ಗ್ರಾಜುಯೇಷನ್ ಬೇಕು ಇಲ್ಲ ಇನ್ನೇನೋ ಬೇಕು, ಹೆವಿ ಟ್ಯಾಲೆಂಟ್ ಇರಬೇಕು, ನಾಲೆಡ್ಜ್ ಇರಬೇಕು ಮೊಬೈಲ್ ಬಗ್ಗೆ, ಏನಿಲ್ಲ ಫ್ರೆಂಡ್ಸ್. ತುಂಬಾ ಸಿಂಪಲ್ ಆಗಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಏನಿದೆ, ಸ್ಟಾರ್ಟ್ಅಪ್ ಟೈಮಲ್ಲಿ ಚೂರು ಕಷ್ಟ ಅನ್ಸ್ಬೋದು ಎಡಿಟಿಂಗ್ ಎಲ್ಲ. ನಾನು ಯಾವ ಆ್ಯಪಲ್ಲಿ ಎಡಿಟಿಂಗ್ ಮಾಡ್ತೀನಿ, ಹೇಗೆ ಸಕ್ಸಸ್ ಆಗ್ಬೋದು ಅಂತೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ.
ಬೇರೆ ಬೇರೆ ನಾವು ಹಿಂದಿ ಈ ತರ ಎಲ್ಲ ನೋಡಿದಾಗ ಒಬ್ಬ ಮಿಡ್ ನೈಟ್ 12 o'clock ಒಂದು ಫುಡ್ ನ ಆರ್ಡರ್ ಮಾಡ್ತಾನೆ, ಅದ್ರದ್ದು ರಿವ್ಯೂ ಹೇಳ್ತಾನೆ ಯೂಟ್ಯೂಬ್ ಅಲ್ಲಿ. ಅವನಿಗೆ 5 million ಸಬ್ಸ್ಕ್ರೈಬರ್ಸ್ ಇದ್ದಾರೆ, 10 million ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾನೆ ಅವನೀಗ. ಹೀಗೆ ಡಿಫ್ರೆಂಟ್ ಕೈಂಡ್ಸ್, ಅಂದ್ರೆ ಅವರು ಏನ್ ವಿಷಯ ಮಾಡ್ತಾರೋ ಅದನ್ನೇ ಚೂರು ಸ್ಪೆಷಲ್ ಆಗಿ ಮಾಡಿದಾಗ ಅದನ್ನ ತಗೊಂಡು ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ಮತ್ತೆ ಈಗ ಕನ್ನಡದಲ್ಲೂ ಸಹ ತುಂಬಾ ಜನ ಯೂಟ್ಯೂಬರ್ಸ್ ಸ್ಟಾರ್ಟ್ ಆಗ್ತಾ ಇದ್ದಾರೆ, ಇನ್ನೂ ಬೇಕು. ಎಕ್ಸಾಂಪಲ್ ಅಪ್ಪ ಅಂದ್ರೆ, ಒಂದು ಸಣ್ಣ ಟಿವಿ ಪ್ರೋಗ್ರಾಮ್ ಅಲ್ಲಿ ಯಾರಾದ್ರೂ ಒಬ್ರು ಸ್ಪೆಷಲ್ ಆಗಿ ಕಾಣಿಸಿದ್ರು ಸಹ ಯೂಟ್ಯೂಬರ್ಸ್ ಅವ್ರನ್ನ ರೀಚ್ ಮಾಡ್ತಾರೆ, ಇಂಟರ್ವ್ಯೂಸ್ ಮಾಡ್ತಾರೆ ಬೇರೆ ಸ್ಟೇಟ್ಸ್ ಅಲ್ಲಿ. ನಮ್ಮ ಕನ್ನಡದ ಹುಡುಗಿ RT ನಗರಲ್ಲಿ ಇರೋ ಹುಡುಗಿ, 14 ತಿಂಗಳ ಹುಡುಗಿ, ಏನೋ ಅಚೀವ್ ಮಾಡಿ ಚೆನ್ನೈಯಲ್ಲಿ ವರ್ಲ್ಡ್ ರೆಕಾರ್ಡ್ಸ್ ಅನ್ನೋ ಬುಕ್ ನ ಸೇರಿದಾಳೆ. ಅವಳ ಬಗ್ಗೆ ಯಾರು ಕೇರೆ ಮಾಡಲ್ಲ. ನಮ್ಮಲ್ಲಿ ಯೂಟ್ಯೂಬರ್ಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದ್ದಾರೆ ಕರ್ನಾಟಕದಲ್ಲಿ. ಸಂಕೋಚ ಇಲ್ಲದೆ ಇರೋರು, ಡೇರಿಂಗ್ ಅಲ್ಲಿ ಮುನ್ನುಗ್ಗೋರು, ಈ ತರ ಎಲ್ಲ ತಮ್ಗೆ ತೋಚಿದ್ದು ನ್ಯಾಯಯುತವಾಗಿ ಮಾಡ್ತಾ ಹೋದ್ರೆ ಯೂಟ್ಯೂಬ್ ಅಲ್ಲಿ ಗ್ಯಾರಂಟಿ ಸಕ್ಸಸ್ ಆಗ್ಬೋದು. 100% ಆಡ್ಸೆನ್ಸ್, ಗೂಗಲ್ ಇಂದ ನಮ್ಗೆ ದುಡ್ಡು ಬರುತ್ತೆ. ನಮ್ಗೆ ಯಾರು ಬಾಸ್ ಇರಲ್ಲ, ನಮಗ್ ನಾವೇ ಬಾಸು. ಎಲ್ಲ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಾವು ಮನಿನ ಅರ್ನ್ ಮಾಡ್ಬೋದು, ಹೆಸರು ಮಾಡ್ಬೋದು, ತುಂಬಾ ಫೇಮ್ ನ ಕ್ರಿಯೇಟ್ ಮಾಡ್ಬೋದು, ತುಂಬಾ ತುಂಬಾ ಅಚೀವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಪ್ರಶಾಂತ್ ಅಂತ ಹೇಳಿ ಒಬ್ರು, ನಾನು ರೈತನ ಮಗ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕು, ನನಗೆ ಸಪೋರ್ಟ್ ಮಾಡಿ, ನಾನು ರೈತನ ಮಗ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕು, ಸಪೋರ್ಟ್ ಮಾಡಿ ಅಂತೆಲ್ಲ ಹೇಳಿ ಬಿಗ್ ಬಾಸ್ ವರ್ಗೂ ಅವ ರೀಚ್ ಆಗ್ತಾನೆ ಬಿಕಾಸ್ ಆಫ್ ಯೂಟ್ಯೂಬ್ ಈಗ ತುಂಬಾ ಜನ ಯೂಸ್ ಮಾಡ್ತಾವ್ರೆ. ನಮ್ಮ ಕಲೆನೂ ಸಹ ತೋರಿಸೋಣ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಹೇಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.